ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸಿ.ಪಿ. ರವಿಕುಮಾರ್, ಮಕ್ಕಳ ನರತಜ್ಞ, ಬ್ಯಾಂಗ್ಳೂರಿಂದ. ಈ ವಿಡಿಯೋದಲ್ಲಿ ಕ್ಲೋನಸೆಪಾಮ್ ಅನ್ನೋ ಔಷಧಿ ಬಗ್ಗೆ ಸ್ವಲ್ಪ ಮಾಹಿತಿಗಳನ್ನು ನಿಮ್ಮ ಹತ್ರ ಹಂಚ್ಕೊಳ್ತೀನಿ. ಕ್ಲೋನಸೆಪಾಮ್ ಅನ್ನೋ ಔಷಧಿ ಬೆನ್ಜೋಡಾಸ್ಪಿನ್ ಅಂತ ಒಂದು ಫ್ಯಾಮಿಲಿ ಮೆಡಿಸಿನ್ಗೆ ಸೇರಂಥದ್ದು. ಇದು ಮೆದುಳಿನಲ್ಲಿ ಎಕ್ಸಸ್ ಆಗಿ ಅಂದರೆ ತುಂಬ ಅತಿಯಾದ ಒಂದು ಉದ್ವೇಗ ಅಥವಾ ಅತಿಯಾದ ಸಿಗ್ನಲ್ಗಳನ್ನ ಕಡಿಮೆ ಮಾಡಿ ಸ್ವಲ್ಪ ಶಾಂತಿ ಮತ್ತು ಸಮಾಧಾನನ ತಂದುಕೊಡ್ತದೆ. ಹಾಗಾಗಿ ಈ ಔಷಧಿನ ಕೆಲವರಲ್ಲಿ ಆಂಗ್ಸೈಟಿ ಅಥವಾ ತುಂಬಾ ಗಾಬರಿ ಪಡೋದು, ತುಂಬಾ ಭಯ ಪಡೋದು ಅಂಥವರಲ್ಲಿ ಉಪಯೋಗಿಸ್ತೇವೆ. ಇದಲ್ಲದೆ ಫಿಟ್ಸ್ ಕಾಯಿಲೆ ಇರೋರಲ್ಲಿ ಮತ್ತೆ ಸೆರೆಬ್ರಲ್ ಪಾಲ್ಸಿ ಮಕ್ಕಳಲ್ಲಿ ಮಸಲ್ ಟೈಟ್ ತುಂಬಾ ಇದ್ರೆ ಅದನ್ನ ಸಡ್ಲ ಮಾಡೋದಕ್ಕೂ ಉಪಯೋಗಿಸ್ತೇವೆ. ಎಲ್ಲ ಔಷಧಿಗಳಂಗೆ ಈ ಔಷಧಿಯಲ್ಲೂ ಸ್ವಲ್ಪ ತೊಂದರೆಗಳು ಅಥವಾ ಸೈಡ್ ಎಫೆಕ್ಟ್ಗಳು ಅಥವಾ ಅಡ್ಡ ಪರಿಣಾಮಗಳೇನಿದೆ ಅದಾಗ ಸಾಧ್ಯತೆ ಇರುತ್ತೆ. ಆದರೆ ಎಲ್ಲರಲ್ಲೂ ಆಗೋದಿಲ್ಲ. ಇದನ್ನ ನೆನ್ಪಿಟ್ಕೊಳ್ಳೋದು ಬಹಳ ಮುಖ್ಯ. ಸೈಡ್ ಎಫೆಕ್ಟ್ ಅಂದ್ರೆ ಈ ಮೆಡಿಸಿನ್ ಮೆದುಳಿನ ಮೇಲೆ ಕೆಲಸ ಮಾಡೋದ್ರಿಂದ ಸ್ವಲ್ಪ ನಿದ್ದೆ ಜಾಸ್ತಿ ಆಗೋದು, ಸ್ವಲ್ಪ ತಲೆ ಚಕ್ಕರ್ ಬರೋದು ಇದಾಗೋ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಈ ಮೆಡಿಸಿನ್ ಯಾವಾಗಲೂ ರಾತ್ರಿ ಹೊತ್ತು ತಗೊಳಕ್ಕೆ ಹೇಳ್ತೇವೆ. ದೊಡ್ಡವರಲ್ಲಿ ಈ ಔಷಧಿಗಳು ತಗೊಂಡಾಗ ಸ್ವಲ್ಪ ನೆನಪಿನ ಮೇಲೆ ಪ್ರಭಾವ ಬೀರಬಹುದು. ಮತ್ತೆ ರಿಯಾಕ್ಷನ್ ಟೈಮ್ ಅಂತ ಹೇಳ್ತೀವಿ. ಈಗ ಗಾಡಿ ಓಡಿಸ್ತಿರ್ತೀರಿ, ಸಡನ್ ಆಗಿ ಬ್ರೇಕ್ ಹಾಕ್ಬೇಕು, ಆ ರಿಯಾಕ್ಷನ್ ಏನಿರುತ್ತಲ್ಲ ತಕ್ಷಣ ಮಾಡೋಂಥದ್ದು ಅದು ಕೆಲವರಲ್ಲಿ ನಿಧಾನ ಮಾಡುತ್ತೆ. ಹಾಗಾಗಿ ಈ ಔಷಧಿ ತಗೊಂಡ್ರೆ ದಯವಿಟ್ಟು ಗಾಡಿ ಓಡಿಸೋದಾಗ್ಲಿ ಮತ್ತೆ ಹೆವಿ ಮಿಷಿನರಿ ಅಂದ್ರೆ JCB ಅಂತ ಗಾಡಿಗಳನ್ನ ಉಪಯೋಗಿಸ್ತಿದ್ರೆ ಅಥವಾ ಯಾವ್ದಾದ್ರು ವೆಲ್ಡಿಂಗ್ ಮಿಷಿನ್ಗಳು ಅಥವಾ ಸಾಮಿಲ್ಲು ಈ ಥರದ್ದೆಲ್ಲ ಇರುತ್ತಲ್ಲ, ಈ ಥರ ಮಿಷಿನ್ಗಳು ಉಪಯೋಗಿಸುವಾಗ ತುಂಬ ಜಾಗರೂಕತೆಯಿಂದಿರಬೇಕು. ಆದಷ್ಟು ಈ ಔಷಧಿ ತಗೊಳ್ತಿರುವಾಗ ಇದನ್ನ ಕೆಲವು ದಿನಗಳು ಅಥವಾ ಕೆಲವು ವಾರಗಳು ನಿಮ್ಮ ದೇಹ ಈ ಔಷಧಿಗೆ ಅಡ್ಜಸ್ಟ್ ಆಗೋವರೆಗೂ ಈ ವೃತ್ತಿಯಲ್ಲಿ ನೀವಿದ್ರೆ ಅದನ್ನ ನಿಲ್ಸೋದು ಸ್ವಲ್ಪ ದಿನ ಒಳ್ಳೆಯದು. ಇದಲ್ಲದೆ ಏನಾಗುತ್ತೆ ಅಂದ್ರೆ ಕೆಲವು ಸತಿ ಮೆಡಿಸಿನ್ ತಗೊಳ್ತಿರುವಾಗ ದೊಡ್ಡವರಲ್ಲಿ ಎಸ್ಪೆಷಲಿ ಈ ಮದ್ಯ ಸೇವಿಸಿದ್ರೆ ಅದರಿಂದ ಮದ್ಯ ಅಂದ್ರೆ ಆಲ್ಕೋಹಾಲ್ ಸೇವಿಸಿದ್ರೆ ಈ ನಿದ್ದೆ ಅಥವಾ ಏನಿದೆ ಅದು ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ. ಇದಲ್ಲದೆ ಕೆಲವು ಮೆಡಿಸಿನ್ಗಳು ಇದೇ ತರ ಎಫೆಕ್ಟ್ ಇದ್ರೆ ಅಂದ್ರೆ ಉದಾಹರಣೆಗೆ ಕೆಲವು ಉಪಿಯಾಯ್ಡ್ ಮೆಡಿಸಿನ್ ಅಂತ ಹೇಳ್ತೀವಿ. ಈ ಮೆಡಿಸಿನ್ ತಗೊಂಡಾಗ ಇವೆರಡು ಜೊತೆ ಕೂಡಿ ಸೈಡ್ ಎಫೆಕ್ಟ್ಗಳು ಅತಿ ಆಗೋ ಸಾಧ್ಯತೆ ಇರುತ್ತೆ. ಅದರಿಂದ ನೀವು ನಿಮ್ಮ ಡಾಕ್ಟರ್ಗೆ ಏನಾದ್ರು ನೀವು ಬೇರೆ ಔಷಧಿಗಳು ತಗೊಳ್ತಿದ್ರೆ ಅದನ್ನ ತಿಳಿಸಿ ವಿಚಾರ ಮಾಡಿ ಆಮೇಲೆ ತಗೊಳ್ಬೇಕೋ ಬೇಡವೋ ಯೋಚನೆ ಮಾಡಬೇಕು. ಓವರ್ ಆಲ್ ಏನ್ ಹೇಳ್ಬೇಕಂದ್ರೆ ಮೆಡಿಸಿನ್ ತಗೊಂಡು ಕರೆಕ್ಟಾಗಿ ಉಪಯೋಗಿಸ್ಕೊಂಡ್ರೆ ಇದರಿಂದ ಲಾಭ ಜಾಸ್ತಿ, ದುಷ್ಟ ಪರಿಣಾಮಗಳು ಕಮ್ಮಿನೇ ಇರುತ್ತೆ. ಹಾಗಾಗಿ ಜವಾಬ್ದಾರಿಯಿಂದ ತೆಗೆದುಕೊಳ್ಳಿ. ಮತ್ತೆ ಇನ್ನ ಏನಾದ್ರು ನಿಮ್ಗೆ ವಿಚಾರಗಳು ತಿಳ್ಕೊಬೇಕಿದ್ರೆ ನಮ್ಮನ್ನು ಸಂಪರ್ಕಿಸಬಹುದು ಅಥವಾ ಇಲ್ಲಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಪ್ರಶ್ನೆಗಳನ್ನ ಕಳಿಸ್ಕೊಡ್ಬೋದು. ಈ ಮಾಹಿತಿ ನಿಮ್ಗೆಲ್ಲ ಉಪಯೋಗ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.